ನಮಸ್ತೆ, SRS ಚಾನಲ್ಗೆ ಸ್ವಾಗತ. ಹಾಗೆಯೇ ಇವಾಗಿನ ಬ್ರೇಕಿಂಗ್ ನ್ಯೂಸ್ ಏನೆಂದರೆ ತ್ರಿಪುರದ DGP ಆತ್ಮಹತ್ಯೆಯ ಪ್ರಕರಣ. ಇವರು ತ್ರಿಪುರದ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ. ಇವರು DGP ಅರುಣ್ ರಾಂಗ್ ದಂಕರ್. ಇವರು ಇಂದು ಜುಲೈ 20, 2026ರಂದು ಇವರು ಮೃತಪಟ್ಟಿದ್ದಾರೆ. ಇವರು ಆತ್ಮಹತ್ಯೆಗೆ ಇಲ್ಲಿ ಶರಣಾಗಿದ್ದಾರೆ. ರಾಜ್ಯದ ಪೊಲೀಸ್ ಮುಖ್ಯಾಲಯದಲ್ಲಿ ತಮ್ಮ ಕಚೇರಿಯಲ್ಲಿ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಇವರು ತಮ್ಮ ಸೇವಾಶಾಸ್ತ್ರದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಪೊಲೀಸರು ಶಂಕಿಸಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನಿರಬಹುದು ಎಂದು ಪೊಲೀಸರು ತನಿಖೆಗೆ ಇಲ್ಲಿ ಶುರು ಮಾಡಿದ್ದಾರೆ. ಘಟನೆಯ ವೇಳೆಯ ನಂತರ ಪೊಲೀಸರು ಇಲ್ಲಿ ಮುಖ್ಯಾಲಯದಲ್ಲಿ ಎಲ್ಲ ಸ್ವಚ್ಛ ನಡೆಸಿದ್ದಾರೆ. ಹಾಗೆಯೇ ಮೃತದೇಹ ಕಚೇರಿಯಿಂದ ಒಳಗಡೆ ಪತ್ತೆಯಾಗಿದೆ. ಇಲ್ಲಿ ಆತ್ಮಹತ್ಯೆಯ ಶಂಕೆಯ ಮೇರೆಗೆ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಲಾಗಿದೆ. ಹಾಗೆಯೇ ಸಾವಿನ ನಿಖರ ಕಾರಣವೇನು ಎಂಬುದು ತನಿಖೆಯ ಬಳಿಕವೇ ಸ್ಪಷ್ಟವಾಗುತ್ತದೆ. ಇಲ್ಲಿ ತ್ರಿಪುರದ ಅನುರಾಗ್ ಅವರ ಫುಲ್ ಇನ್ಫಾರ್ಮೇಷನ್ ಆದರೆ ಇಲ್ಲಿ ಅವರು 1996ರ ಬ್ಯಾಚ್ನ IPS ಅಧಿಕಾರಿಯಾಗಿ ಅವರು ನೇಮಕನಾದರು. ಆಗ ಅವರು IPS ಆಗಿ ಇಲ್ಲಿ ಕೆಲಸವನ್ನು ನಿರ್ವಹಿಸುತ್ತಿದ್ದರು. ಹಾಗೆಯೇ ಅವರು ಬರ್ತಾ ಅವರ ಕೆಲಸದಲ್ಲಿ ಇಂಪ್ರೂವ್ ಮಾಡ್ಕೊತ ಬಂದ್ಬಿಟ್ಟು ಅವರು ಆಗ DGP ಆಗಿ ಅವರು ಕಾರ್ಯವನ್ನು ನಿರ್ವಹಿಸಿದರು. ಇಲ್ಲಿ ಅವರು ಮೇ 2025ರಲ್ಲಿ ತ್ರಿಪುರದ DGP ಆಗಿ ಅಧಿಕಾರ ಸ್ವೀಕರಿಸಿದರು. ಇದಕ್ಕಿಂತ ಮುಂಚೆ 1994ರಿಂದ ಬ್ಯಾಚ್ನಲ್ಲಿ ಅವರು IPS ಆಗಿ ಅಧಿಕಾರ ನಿರ್ವಹಿಸುತ್ತಿದ್ದರು. ಈ ಹಿಂದೆ CBI ಹಲವಾರು ಪ್ರಮುಖ ಪ್ರಕರಣಗಳ ತನಿಖೆಯೇ ಇವರಲ್ಲಿ ನಡೆಸಲಾಗಿತ್ತು. ಹಾಗೆಯೇ 1984 ಸಿಖ್ ವಿರುದ್ಧ ಗಲಭೆಗಳ ತನಿಖೆಯ ರಚನೆಯಾದ ವಿಶೇಷ ತನಿಖಾ ತಂಡದ SIT ಅಧ್ಯಕ್ಷರಾಗಿದ್ದರು. ಹಾಗೆಯೇ ಕೊಸವೊದಲ್ಲಿ ವಿಶ್ವಸಂಸ್ಥೆಯ UN ಶಾಂತಿ ಪಾಲನಾ ಮಿಷನ್ನಲ್ಲಿ ಸೇವೆ ಸಲ್ಲಿಸಿದರು. ಹಾಗೆಯೇ ಇವರ ಸಾವಿನ ಕಾರಣ ಏನಿರಬಹುದು ಎಂದು ಪೊಲೀಸರು ತನಿಖೆಗೆ ಇನ್ನೂ ಒಳಗಾಗಿದ್ದಾರೆ. ಅದಕ್ಕೆ ಜನರ ಊಹಾಪೋಹಗಳು ಹಲವಾರು ಇಲ್ಲಿ ಓಡಾಡುತ್ತಿವೆ. ಆದರೆ ಅವ್ಯಾವು ಕೂಡ ಇನ್ನೂ ಶಾಶ್ವತವಲ್ಲ. ಅವೆಲ್ಲವೂ ಕೂಡ ಇನ್ನು ಊಹಾಪೋಹಗಳು ಅಷ್ಟೇ. ಇಲ್ಲಿ ಪೊಲೀಸರು ನಿಖರವಾದ ಮಾಹಿತಿಯನ್ನು ಕೊಡುವವರೆಗೂ ಇಲ್ಲಿ ಯಾವುದು ಕೂಡ ಇನ್ನೂ ಶಾಶ್ವತವಲ್ಲ. ಹಾಗೆಯೇ ಇವರು ಇಲ್ಲಿ ಇತ್ತೀಚೆಗೆ ಹಲವಾರು ಕೇಸ್ಗಳನ್ನು ನಿಭಾಯಿಸುತ್ತಿದ್ದರು. ಇವರು ಇಲ್ಲಿ ಆಘಾತ ಉಂಟು ಮಾಡುವ ಇಲ್ಲಿ ಸಂದೇಶವನ್ನು ಎಲ್ಲರಿಗೂ ಕೂಡ ಹುಟ್ಟು ಹಾಕಿದ್ದಾರೆ. ಅವರು ತಮ್ಮ ಕಚೇರಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವುದು ಎಲ್ಲರಿಗೂ ಕೂಡ ಆಶ್ಚರ್ಯದಾಯಕ ಇಲ್ಲಿ ಘಟನೆಯಾಗಿದೆ. ಇವರ ಜವಾಬ್ದಾರಿಗಳು ಅಂತಂದರೆ CBI ಇತರ ಪ್ರಮುಖ ಜವಾಬ್ದಾರಿಗಳಾಗಿದ್ದವು. ಇವರು ಕೇಂದ್ರ ತನಿಖಾ ದಳದಲ್ಲಿ CBIಯಲ್ಲಿ ಹಲವಾರು ವರ್ಷಗಳು ಸೇವೆ ಸಲ್ಲಿಸಿದರು. ಹಾಗೆಯೇ ಇವರು 1984 ಸಿಖ್ ವಿರುದ್ಧ ಗಲಭೆಯಲ್ಲಿ ಅವರು ತಮ್ಮ ರಚನಾ ವಿಶೇಷ ತನಿಖಾ ತಂಡದಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. 2003 ಹಾಗೆಯೇ 2004ರ ವಿಶ್ವಸಂಸ್ಥೆಯ UN ಕೊಸೊದಲ್ಲಿ ಇವರು ಕೂಡ ಅಲ್ಲಿ ಮಿಷನರಿಯಲ್ಲಿ ಕೂಡ ತುಂಬನೇ ಚೆನ್ನಾಗಿ ಕೆಲಸ ನಿರ್ವಹಿಸಿದರು. ಹಾಗೆಯೇ ಇಲ್ಲಿ ಎಲ್ಲರೂ ಕೂಡ ಅವರ ಘಟನೆ ನಡೆದ ತಕ್ಷಣ ಅಲ್ಲಿನ ಮಂತ್ರಿಗಳು, ಪೊಲೀಸರು ಎಲ್ಲರೂ ಕೂಡ ಅವರು ಮೃತಪಟ್ಟ ದೇಹದ ಕಚೇರಿಯಲ್ಲಿ ಬಂದ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಭೇಟಿ ನೀಡಿದ್ದಾರೆ. ಹಾಗೆಯೇ ಅವರನ್ನು ಇಲ್ಲಿ ಆಸ್ಪತ್ರೆಗೆ ಕರೆದೊಯ್ದು ಅಲ್ಲಿ ಕೂಡ ಅವರ ಮೇಲೆ ತನಿಖೆ ಹಾಗೆಯೇ ಅವರ ಮೇಲೆ ಚೆಕ್ಕಿಂಗ್ ಎಲ್ಲ ನಡೀತಾ ಇದ್ದಾವೆ. ಹೀಗೇನೆ ಇದನ್ನು ಕಾದು ನೋಡಬೇಕಾಗಿದೆ. ಇವರು ಯಾಕೆ ಮೃತಪಟ್ಟಿರಬಹುದು, ಇದಕ್ಕೆ ಕಾರಣ ಏನಾಗಿರ್ಬೋದು, ಅದು ಆತ್ಮಹತ್ಯೆಗೆ ಶರಣಾಗುವ ವ್ಯಕ್ತಿಯೇ ಇವರಾಗಿರಲಿಲ್ಲ. ಯಾಕೆ ಇವರು ಆತ್ಮಹತ್ಯೆಗೆ ಶರಣಾಗಿರಬಹುದು? ಇವರು ಈಗ ಕಾರ್ಯನಿರ್ವಹಣೆ ತುಂಬ ಅದ್ಭುತವಾಗಿ ನಿರ್ವಹಿಸುತ್ತಿದ್ದರು. DGP ತ್ರಿಪುರದ ಇಲ್ಲಿ ರಾಜ್ಯದ ಒಂದು ಮುಖ್ಯಮಂತ್ರಿ ಆ ಥರ ಸ್ಥಾನದಲ್ಲಿರುವಂಥ ಇವರು ಈ ಥರ ಕೆಲಸ ಏನಾಗಿರ್ಬೋದು ಮಾಡೋಕ್ಕೆ ಅಂತ ಕಾದು ನೋಡಬೇಕಾಗಿದೆ. ಹಾಗೆಯೇ ಇವರು ಎಲ್ಲದಲ್ಲೂ ಕೂಡ ಅತ್ಯುತ್ತಮ ಒಂದು ಪ್ರಶಸ್ತಿ ಆಗಿರ್ಬೋದು, ಇಲ್ಲಿ ಪ್ರಶಂಸೆ ಆಗಿರ್ಬೋದು ಪಡೆದಿದ್ರು. ಹಾಗೆಯೇ ಎಲ್ಲರ ಹತ್ರನೂ ಕೂಡ ಮೆಚ್ಚುಗೆ ಪಡೆದಂತಹ ಒಬ್ಬರು ಮಹಾನ್ ನಿರ್ದೇಶಕ ಅಂತಲೇ ಹೇಳ್ಬೋದು. ಹಾಗೆಯೇ ಇವರು ಎಲ್ಲದರಲ್ಲೂ ಕೂಡ ಅಚ್ಚುಕಟ್ಟು ಕೆಲಸ ಮಾಡುವ ಒಬ್ಬ ಮನುಷ್ಯನಾಗಿದ್ದರು. ಇವರು ಮೊಟ್ಟ ಮೊದಲಿಗೆ IPS ಆಗಿ ಕೆಲಸ ನಿರ್ವಹಿಸುತ್ತಾ ಅದರಲ್ಲಿ ಅದ್ಭುತರಾಗಿ ಕೆಲಸವನ್ನು ನಿರ್ವಹಿಸಿ ಮೊದಲು ಆಮೇಲೆ ಮತ್ತೆ ಪ್ರಮೋಷನ್ ಅಂತಹ ಹಲವಾರು ಬಗೆಯ ಇಲ್ಲಿ DGPಯ ಕೆಲಸಕ್ಕೆ ಬಂದರು. ಇವರು DGP ಕೆಲಸದಲ್ಲಿ ಕೂಡ ಎಲ್ಲರನ್ನು ಕೂಡ ಸಮಾನರಾಗಿ ನೋಡುತ್ತಾ ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸುತ್ತಿದ್ದರು.
ಆದರೆ ಈಗ ಇವರು ಇನ್ನಿಲ್ಲ ಅನ್ನೋ ವಿಚಾರನೆ ಎಲ್ಲರಿಗೂ ಕೂಡ ದುಃಖದಾಯಕವಾದ ವಿಚಾರವಾಗಿದೆ. ಇದಕ್ಕೆ ಪೊಲೀಸರ ತನಿಖೆ ಇನ್ನೂ ಶುರುವಾಗಿದೆ. ಅವರಿನ್ನೂ ಯಾವುದೇ ಕಾರಣಕ್ಕೂ ಇನ್ನೂ ಯಾವುದೇ ಒಂದು ನಿರ್ದಿಷ್ಟವಾದ ವಿಷಯವನ್ನು ಯಾರಿಗೂ ಕೂಡ ಇನ್ನೂ ಸುಳಿಬಿಟ್ಟಿಲ್ಲ. ಇನ್ನು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ಇವರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬುವ ವಿಚಾರ ಈಗಲೂ ಇನ್ನು ಯಾರಿಗೂ ಕೂಡ ಗೊತ್ತಿಲ್ಲದ ಕಾರಣಕ್ಕೋಸ್ಕರ ಯಾರು ಕೂಡ ಇನ್ನು ಏನು ಕೂಡ ಜಡ್ಜ್ಮೆಂಟ್ ಮಾಡುವಂತಿಲ್ಲ. ನಾವು ಪೊಲೀಸರು ಇಲ್ಲಿ ತನಿಖೆಯ ಬಳಿಕ ನಿಮ್ಗೆಲ್ಲರಿಗೂ ಕೂಡ ಸ್ಪಷ್ಟತೆ ಕೊಡ್ತೀವಿ ಅಂತ ಪೊಲೀಸರು ಎಲ್ಲರಿಗೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದಾಗಿತ್ತು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಯಾಕಿರಬಹುದು ಅವರು ಆತ್ಮಹತ್ಯೆ ಅಂತ ನಿಮ್ಗೇನಾದರೂ ಅನಿಸಿದ್ರೆ ಪ್ಲೀಸ್ ಕಾಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.